ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆ 1ರ ರಿಸಲ್ಟ್ ಮಾಹಿತಿ ಮತ್ತು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಈಗಾಗಲೇ SSLC ಪರೀಕ್ಷೆಯ ಒಂದು ಪತ್ರಿಕೆಗಳನ್ನು, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು, ಉತ್ತರ ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ವ್ಯಾಲ್ಯೂಯೇಷನ್ ಜೋರ್ದಾರಾಗಿ ನಡೀತಾ ಇದೆ. ನಿಮ್ಮ ಪೇಪರ್ಗಳನ್ನು ಕರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕರೆಕ್ಷನ್ಸ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನೂ ಸ್ವಲ್ಪ ಏನಪ್ಪ ಅಂತಂದರೆ ಪೇಪರ್ಗಳು ವ್ಯಾಲ್ಯೂಯೇಷನ್ ನಡೀತಾ ಇರುವಂಥದ್ದು. ಇದು ಕಂಪ್ಲೀಟ್ ಆದ ತಕ್ಷಣ ಅಂದಾಜಾಗಿ ಹೇಳ್ಬೋದು, ನಾವು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಇವತ್ತು ಅಥವಾ ನಾಳೆ ಬರುವಂಥ ಚಾನ್ಸಸ್ ಇಲ್ಲ. ಯಾಕಂತಂದರೆ ಸೊ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಡಾಟಾ ಬೇಸನ್ನು ರೆಡಿ ಮಾಡ್ತಾರೆ. ಡಾಟಾ ಬೇಸನ್ನು ರೆಡಿ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ ಅಂತಂದರೆ ವೆಬ್ಸೈಟಿಗೆ ಲಿಂಕನ್ನು ಹಾಕ್ತಾರೆ. ಸೊ ಇಲ್ಲಿ ಈ ಒಂದು ವೆಬ್ಸೈಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತಿದೆಯಲ್ಲ, ಈಗ ಸದ್ಯಕ್ಕೆ PUC ರಿಸಲ್ಟ್ ಬಂದಿರುವಂಥದ್ದು. ಇದರ ಕೆಳಗಡೆ SSLC ಎಕ್ಸಾಮ್ 1ರ ರಿಸಲ್ಟ್ ಅಂತ ಲಿಂಕ್ ಅಂತ ಬಿಡ್ತಾರೆ. ಅದು ಬರಬೇಕಂತಂದರೆ ಏನಪ್ಪ ಅಂತಂದರೆ ಮುಂದಿನ ತಿಂಗಳು ಮೊದಲೇ ವಾರ ತನಕ ಬರುವಂಥ ಚಾನ್ಸಸ್ ಇದೆ. ಇವತ್ತು ಅಥವಾ ನಾಳೆ ಯಾವುದೇ ಥರಂಥ ರಿಸಲ್ಟ್ ಬರೋದಿಲ್ಲ. ಯಾಕಂತಂದರೆ ವ್ಯಾಲ್ಯೂಯೇಷನ್ಸ್ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಅಂತಂದರೆ ಕರೆಕ್ಷನ್ಸ್ಗಳು ಇರ್ಬೋದು, ಟೆಕ್ನಿಕಲ್ ಇಶ್ಯೂಗಳು ಇರ್ಬೋದು, ಇವನ್ನೆಲ್ಲನೂ ಸಾಲ್ವ್ ಮಾಡ್ಕೋಬೇಕಂತಂದರೆ ಇನ್ನೂ ಒಂದು ವಾರ ಅಂತೂ ಕಾಲಾವಕಾಶ ಹೋಗುತ್ತೆ. ಒಂದು ವಾರ ಅಂತಂದರೆ ಒಂದು ತಿಂಗಳು ಕಂಪ್ಲೀಟ್ ಆಯಿತು. ಸೊ ನಿಮ್ಮಗಳಿಗೆ ಮುಂದಿನ ಮೊದಲನೇ ವಾರದಲ್ಲಿ ರಿಸಲ್ಟ್ಸ್ ಸಾಧ್ಯತೆ ಇದೆ. ಅದು ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಬೋರ್ಡ್ ವತಿಯಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದಿನ ಬಿಫೋರ್. ಆಮೇಲೆ ನ್ಯೂಸಲ್ಲಿ ಕೂಡ ಬರುತ್ತೆ. ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಮಾಹಿತಿ ಏನಾದರೂ ಬಂದರೂ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ.